ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ತುಮಕೂರಿನಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಹೋರಾಟ ತೀವ್ರಗೊಂಡಿದೆ. ಹೋರಾಟಗಾರರು ಮಾನವ ಸರಪಳಿ ನಿರ್ಮಿಸಿ ಒಳ ಮೀಸಲಾತಿ ಜಾರಿಗೆ ಘೋಷಣೆಗಳನ್ನು ಕೂಗಿ ಸರ್ಕಾರದ ಗಮನ ಸೆಳೆಯಲು ಮುಂದಾಗಿದ್ದಾರೆ. ಒಳ ಮೀಸಲಾತಿ ಜಾರಿಯಲ್ಲಿ ಆಗುತ್ತಿರುವ ವಿಳಂಬಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ವೇಳೆ ಷಡಕ್ಷರಿ ಮುನಿ ಸ್ವಾಮೀಜಿ ಅವರೊಂದಿಗೆ ಪಾದಯಾತ್ರೆಯಲ್ಲಿ ಭಾಗಿಯಾದ ಹೋರಾಟಗಾರರು ಹಾಗೂ ಹಿರಿಯ ವಕೀಲರಾದ ಎಸ್ ಅರುಣ್ ಕುಮಾರ್ ರವರು ಇಂದು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದರು. ಒಳ ಮೀಸಲಾತಿ ಜಾರಿಯಲ್ಲಿ ಆಗುತ್ತಿರುವ ವಿಳಂಬಕ್ಕೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕಾರಣ ಎಂದು ಷಡಕ್ಷರಿ ಮುನಿ ಸ್ವಾಮೀಜಿ ನೇರವಾಗಿ ಆರೋಪ ಮಾಡಿದ್ದಾರೆ. ಎರಡೂವರೆ ವರ್ಷ ಆಯಿತು. ಮಾದಿಗರಿಂದ ಮತ ಪಡೆದ್ರು. ಮಾದಿಗರ ಮತಗಳು ಹೆಚ್ಚು ಮತಗಳು ನಮಗೆ ಬಂದು ಗದ್ದುಗೆ ಕೂಡ ಏರಿದೆ. ಗದ್ದುಗೆ ಏರಿದ ನಂತರ ನಮ್ಮ ಮಾದಿಗರನ್ನು ಒದ್ದು ಬಿಸಾಕುವಂಥ ಕೆಲಸವನ್ನು ಸರ್ಕಾರ ಮಾಡಿ ನಾವು ತುಂಬ ತಾಳ್ಮೆ ಈ ಸಮಾಜ, ಬಟ್ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಸರ್ಕಾರ ಬಿಡಬೇಕು. ನೋಡಿ, ಈಗ ಒಂದು ಮಾತು, ಮೊನ್ನೆ ಧಾರವಾಡದಲ್ಲಿ ನಿರುದ್ಯೋಗಿಗಳು ಹೋರಾಟ ಮಾಡಿದ್ದು ಸತ್ಯ. ಹೋರಾಟ ಮಾಡಿದ್ದಕ್ಕೆ ನೀವು ಮಾರನೇ ದಿನನೇ ಸಚಿವ ಸಂಪುಟ ಸಭೆ ಕರೆದು ಉದ್ಯೋಗಗಳನ್ನು ತುಂಬೋಣ ಅಂದ್ಬಿಟ್ಟು 56,432 ಉದ್ಯೋಗನ ತುಂಬ್ತಾ ಇದ್ದೀರಾ, ತುಂಬಲಿಕ್ಕೆ ಆರಂಭ ಮಾಡ್ತಾ ಇದ್ದೀರಾ. ಆದರೆ ಒಳ ಮೀಸಲಾತಿ ಕೊಡದೆ ನೀವು 56,432 ಹುದ್ದೆಗಳನ್ನು ತುಂಬಿದರೆ ಇನ್ನು ಮುಂದೆ ಭವಿಷ್ಯದಲ್ಲಿ ಮಾದಿಗರು 2 ತಲೆಮಾರುಗಳವರೆಗೆ ಅವರಿಗೆ ಹುದ್ದೆಗಳು ಸಿಗೋದಿಲ್ಲ. ಈಗೇನು ಬಡತನ, ದಾರಿದ್ರ್ಯ, ಹಿಂಸೆ ಇವೆಲ್ಲ ಇದೆ, ಏನು ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ ರಾಹುಲ್ ಗಾಂಧಿ ಅವರು, ನಿಮಗೆ ಗೊತ್ತಾಗಲ್ವಾ? ನಿಮಗೆ ಮಾಹಿತಿ ಇಲ್ವಾ? ನೀವು ಪಕ್ಷವನ್ನು ಉಳಿಸ್ಕೊಳ್ಳೋದೇ ಮುಖ್ಯ ಆದರೆ ಹಂಗೆ ಆದರೆ ಮಾದಿಗರು ಹೋಗ್ಬಿಡ್ಬೇಕಾ? ಬದುಕು ವಿನಾಯ ಆಗ್ಬಿಡ್ಬೇಕಾ? ನೀವು ಸ್ಪಷ್ಟ ನಿರ್ದೇಶನ ಕೊಡಬೇಕು ಸಿದ್ದರಾಮಯ್ಯನವರಿಗೆ. ನಿಮ್ಮ ಪಕ್ಷದ ಮುಖ್ಯಮಂತ್ರಿಯವರಿಗೆ ನೀವು ಆದೇಶ ಮಾಡಬೇಕು. ಹೆಂಗೆ ಗೊತ್ತಾ? 35 ವರ್ಷದ ಹೋರಾಟವನ್ನು ಮತ್ತೆ ಮುಂದಕ್ಕೆ ತಳ್ಳಬೇಡಿ, ನಮ್ಮ ಪಕ್ಷ ಉಳಿಬೇಕು ಅಂತ. ಯಾಕಂದ್ರೆ ನಿಮಗೆ ಪಕ್ಷ ಉಳಿಯೋದು ಮುಖ್ಯ, ಹಸಿವಿನಿಂದ ನೀಗಿಸೋದು ಮುಖ್ಯ ಇಲ್ಲ ಮಾದಿಗರು. ಅದಕ್ಕೆ ನೀವು ಹೇಳಬೇಕು ಸಿದ್ದರಾಮಯ್ಯನವರಿಗೆ, ನೀವು 27ನೇ ತಾರೀಕಿಗೆ ಡಿಸಿಷನ್ ಮಾಡಬೇಕು. ಇದಂತೂ ಅಖೈರಾಗಿ ಹೇಳ್ತೀನಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವಿರೋಧ ಪಕ್ಷದ ಲೀಡರ್ ರಾಹುಲ್ ಗಾಂಧೀಜಿ, ನೀವು ನಮ್ಮ ಮಾದಿಗರ ಅಳಲನ್ನು ಬೇಗ ಪೂರೈಸಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ಹೇಳಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳಬೇಕು, ಮತ್ತು ರಾಜ್ಯ ಸರ್ಕಾರದಲ್ಲಿರುವ ನಿಮ್ಮ ಸಚಿವ ಸಂಪುಟ ಇತರೆಯವರಿಗೆ ಹೇಳಿ ನಮಗೆ ನ್ಯಾಯ ಕೊಡಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಡಿಪಿಆರ್ ಸೆಕ್ಷನ್ ರಂದೀಪ್, ಯಾಕಂದ್ರೆ ಡಿಪಿಆರ್ ಸೆಕ್ಷನ್ ರಂದೀಪ್ ಡಿಪಿಆರ್ ಸೆಕ್ರೆಟರಿ ಇದ್ರು, ಪ್ರಿಯಾಂಕಾ ಖರ್ಗೆ ಅವ್ರ ಮಿನಿಸ್ಟ್ರಿಗೂ ಅಡಿಷನಲ್ ಚಾರ್ಜ್ ಇದ್ರು, ಎಚ್ ಸಿ ಮಹದೇವಪ್ಪನವರ ಮಿನಿಸ್ಟ್ರಿಗೂ ಅಡಿಷನಲ್ ಚಾರ್ಜ್ ಇತ್ತು. ಇವರೆಲ್ಲರ ಮಾತಿನ ಕೇಳ್ಕೊಂಡು IAS ರಣದೀಪ್ ಮಾದಿಗ ಸಮಾಜದ ವಿರುದ್ಧ ಒಂದು ಮಾರಣಾಂತಿಕ ಒಂದು ಆದೇಶವನ್ನು ಮಾಡಿದ್ರು. ಅದೇನಂತಂದ್ರೆ 56,432 ಹುದ್ದೆನಲ್ಲಿ ಒಳ ಮೀಸಲಾತಿ ಜಾರಿ ಆಗಲ್ಲ ಅಂತ. ಈ ವಿಚಾರನ ನಾವು ಯಾವಾಗ ರಾಜಕಾರಣಿಗಳ ಗಮನಕ್ಕೆ ತಂದ್ವಿ, ಎಂತ ದೊಡ್ಡ ವಿಚಾರ ಅಂದ್ರೆ ಇದೊಂದೇ ವಿಚಾರಕ್ಕೆ ಸರ್ಕಾರ ಬಿದೋಗ್ಬೇಕಿತ್ತು. ಯಾಕೆ ಅಂತಂದ್ರೆ ಕ್ಯಾಬಿನೆಟ್ ನೋಟ್, ಸಿದ್ದರಾಮಯ್ಯನವರ ನೇತೃತ್ವದ ಕ್ಯಾಬಿನೆಟ್ ತೀರ್ಮಾನನ ರಣದೀಪ್ ತಿರ್ಸ್ತಾರೆ. ಸರ್ಕಾರದ ಕ್ಯಾಬಿನೆಟ್ ನೋಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಿತ್ತು, ಆದ್ರೆ ರಣದೀಪ್ ಅದನ್ನ ತಿರ್ಚಿ ಮಾಡಿದ್ರು. ಅದೊಂದೇ ಪಾಯಿಂಟ್. UK ಅಲ್ಲೆಲ್ಲ ಫೋನ್ ಕದ್ದಾಳಿಕೆಗೆ ಸರ್ಕಾರ ಬಿದೋಯ್ತು. ಕ್ಯಾಬಿನೆಟ್ ನೋಟನ್ನ ತಿರ್ಚಿರೋಂಥದಕ್ಕೆ ಸರ್ಕಾರ ಬೀಳಬೇಕಿತ್ತು. ಗೊತ್ತಿಲ್ಲ ಯಾಕೋ ರಣದೀಪ್ನ ಸಸ್ಪೆಂಡ್ ಮಾಡಿಬಿಟ್ಟು ಅದಕ್ಕೆ ತೇಪೆ ಹಾಕ್ಬಿಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ, ಪರಮೇಶ್ವರ್ ಅವ್ರಿಗೆ ಮತ್ತು ಮಹದೇವಪ್ಪನವ್ರಿಗೆ ಹೇಳ್ತೀವಿ ನಾವು, ಯಾವುದೇ ತರದ ಕಾನೂನಿನ ತೊಡಕಿಲ್ಲ. 27ನೇ ತಾರೀಕು ನೀವು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಇದು ಕಾನೂನು. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, 17% ದತ್ತಾಂಶನ 15ಕ್ಕೆ ಇಳಿಸ್ಕೊಂಡು ನೀವು ಜಾರಿ ಮಾಡಬಹುದು ಅಂತ. ಅಲ್ಲೂ ಕೂಡ ಕಾನೂನಿನ ತೊಡಕಿಲ್ಲ. ನಿಮ್ಗೆ ಕಾನೂನಿನ ತೊಡಕು ಅಂತ ಇರೋಂಥದ್ದು ಅಲೆಮಾರಿಗಳನ್ನ ಸಪರೇಟ್ ಆಗಿ ಇಡಬೇಕು.
ಅಲೆಮಾರಿಗಳನ್ನ ಸಪರೇಟ್ ಆಗಿ ಇಟ್ಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಯಾವುದೇ ತರದ ಕಾನೂನಿನ ತೊಡಕಿಲ್ಲ. ನೀವೇನಾದ್ರು ಕುಂಟು ನೆಪ ಹೇಳಿ ನಮ್ಮನ್ನೆಲ್ಲ ಸ್ಟ್ರೈಕ್ ಕೂತಿದ್ದವ್ರು, ಲಕ್ಷಾಂತರ ಜನ ಸ್ಟ್ರೈಕ್ ಅಲ್ಲಿ ಕೂತಿದ್ದವ್ರನ್ನ ನೀವು 27 ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವತ್ತು ಸ್ಟ್ರೈಕ್ ನ ಅಂತ್ಯ ಮಾಡಂಗ್ ಮಾಡಿದೀರಾ. 27ನೇ ತಾರೀಕು ನಾವು ಕಾಯ್ತಾ ಇದೀವಿ. ಎಲ್ಲ ರಾಜ್ಯಾದ್ಯಂತ ಮಾದಿಗ ಸಮಾಜದ ಒಬ್ಬ ಯುವಕ ಸಮೇತ ಕಾಯ್ತಾ ಇದೀವಿ. ನೀವೇನಾದ್ರು 27ನೇ ತಾರೀಕು ಒಳ ಮೀಸಲಾತಿ ಕಾನೂನು ಬದ್ಧವಾಗಿ ಜಾರಿ ಮಾಡುವಂತ ಸಂದರ್ಭದಲ್ಲಿ ಮಾದೇವಪ್ಪನವ್ರನ್ನ ಕೇಳ್ಬಿಡಿ, ಪರಮೇಶ್ವರ್ ಅವ್ರನ್ನ ಕೇಳ್ಬಿಡಿ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ಬಿಡಿ, ಯಾವ ದಲಿತ ಸಮಾಜದ ಮಿನಿಸ್ಟರ್ಗಳನ್ನೂ ಕೇಳ್ಬಿಡಿ. ಅಡ್ವೊಕೇಟ್ ಜನರಲ್ ನ ಕೂರಿಸ್ಕೊಳ್ಳಿ, ನಾಗಮೋಹನ್ ದಾಸ್ ನ ಕೂರಿಸ್ಕೊಳ್ಳಿ, ಲಾ ಮಿನಿಸ್ಟರ್ ನ ಕೂರಿಸ್ಕೊಳ್ಳಿ, ಚೀಫ್ ಸೆಕ್ರೆಟರಿನ ಕೂರಿಸ್ಕೊಳ್ಳಿ, ತೀರ್ಮಾನ ಮಾಡಿ ಸುಗಮವಾಗಿ ಹೋಗುತ್ತೆ. ನೀವೇನಾದ್ರು ರಾಜಕೀಯ ಕುತಂತ್ರ ಮಾಡಿದ್ರೆ ಮಾದಿಗ ಸಮಾಜಕ್ಕೆ ದ್ರೋಹ ಬಗ್ದಿರೋದು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಮತ್ತು ಮಾದಿಗರ ಕೋಪನ ನೀವೇನಾದ್ರು ಜಾರಿ ಮಾಡಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಎದುರಿಸ್ತೀರಾ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ ಸರ್ಕಾರಕ್ಕೆ ನಾವು.